ಈಗ ಇದು ಹೆಚ್ಚಾಗಿ ಜನರು ತುಂಬ ಕೇಳ್ತಾ ಇರೋದು ಏನಂತಂದರೆ, ಈಗ ಕೇರಳದಲ್ಲಿ ಈ ರೀತಿ ಬಂದಿದೆ, ನಾವು ಶಬರಿಮಲೆಗೆ ಹೋಗಬೇಕು, ಯಾವ ರೀತಿಯ ನಾವು ಮೆಷರ್ಸ್ ತಗೊಬೇಕು, ಎಂತಹ ಕ್ರಮಗಳನ್ನು ನಾವು ಅನುಸರಿಸಬೇಕು ಅಂತ. ಈ ಕಾಯಿಲೆ ಬಗ್ಗೆ ನಾವು ಎಚ್ಚರವಾಗಿರಬೇಕು. ಇದು ಜಾಸ್ತಿ ಭಯಪಡುವಂಥದ್ದೇನಿಲ್ಲ. ಇದರ ಬಗ್ಗೆ ಜಾಗೃತಿ ಬೇಕು. ಮತ್ತು ನಾವು ಏನೇನು ಕ್ರಮಗಳನ್ನು ನಾವು ಅನುಸರಿಸಬೇಕು ಅನ್ನೋದು ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗತ್ತೆ. ಅದನ್ನು ನಾನು ಹೇಳ್ದಂಗೆ, ನೀರಿಗೆ ಇಳಿಬೇಕಾದ್ರೆ ಮೂಗಿಗೆ ನೀರು ಹೋಗದಂತೆ ನೋಡ್ಕೊಳ್ಳೋದು, ನೇಸಲ್ ಕ್ಲಿಪ್ ಅಂತ ಬರುತ್ತೆ, ಅದನ್ನು ಉಪಯೋಗಿಸ್ಬೋದು. ಮತ್ತು ಏನು ಅಂತಂದರೆ, ನಾವು ಆರಿಸಿದ ನೀರನ್ನೇ ನಾವು ಉಪಯೋಗಿಸೋದು. ಆಮೇಲೆ ನೇಸಲ್ ವಾಶ್ ಅಂತ ಮಾಡ್ತೀವಲ್ಲ, ಮೂಗು ತೊಳಿಬೇಕಾದ್ರೆ ಕುದಿಸಿ ಆರಿಸಿದ ನೀರನ್ನು ಉಪಯೋಗಿಸೋದು. ಮತ್ತು ಮುಖ ತೊಳಿಬೇಕಾದರೂ ಇಂತಹ ನೀರುಗಳನ್ನು ಉಪಯೋಗಿಸೋದು. ನಾವು ಕ್ಲೋರಿನೇಟೆಡ್ ವಾಟರ್ ಅದನ್ನು ನಾವು ಬಳಕೆ ಮಾಡೋದು. ಸ್ವಿಮ್ಮಿಂಗು ಅಥವಾ ಈಜುಕೊಳಕ್ಕೆ ಹೋಗಬೇಕಾದ್ರೆ ಕ್ಲೋರಿನೇಟೆಡ್ ಆಗಿದೆಯೋ ಇಲ್ವೋ ಅಂತ ಪರೀಕ್ಷಿಸಿ ಆಮೇಲೆ ಅದನ್ನು ಉಪಯೋಗಿಸುವಂಥದ್ದು. ಇಂತಹ ಕ್ರಮಗಳಿಂದ ನಾವು ಈ ಅಮೀಬಿಯಾಸಿಸ್ ಅಥವಾ ನಿಗ್ಲೇರಿಯಾ ಫೌಲೇರಿ ಇನ್ಫೆಕ್ಷನ್ ಅನ್ನೋದನ್ನ ತಡೆಗಟ್ಟೋದಕ್ಕೆ ತುಂಬ ಸಹಾಯ ಮಾಡುತ್ತೆ.